ಎನ್ನ ಮಹಿಮೆಯ ತಿಳಿಯಲೇ ಎನ್ನ ಮಹಿಮೆಯ ತಿಳಿಯಲೇ ಎನ್ನ ಮಹಿಮೆಯ ತಿಳಿಯಲೇ ದ್ರೋಹಿ ತೊಂಬಿದ ಸಭೆಯೊಳಗೆ ನನ್ನ ಮಹಿಮೆಯನ್ನು ಹರಿಯದೆ ದುರಹಂಕಾರ. ಈ ನಿನ್ನ ದುರಹಂಕಾರವನ್ನ ನಾನು ಹರಿಸಬೇಕು. ಇದು ನಿನ್ನ ತಪ್ಪಲ್ಲ. ರಾಜ ನಿಮ್ಮ ಗರ್ವದಿಂದ ಕುಳಿತುಕೊಳ್ಳುವ ಈ ಸಿಂಹಾಸನದ ತಪ್ಪು. ರಾಜ ಮತದಿಂದ, ಹಣ ಮತದಿಂದ, ಸಿರಿ ಸಂಪತ್ತಿನ ಮತದಿಂದ ನನ್ನನ್ನು ನೀನು ಜರಿತಿರುವೆ ಎಂಬಾಗ ನೋಡುತ್ತಿರು ಎಂದಾಗ ಆ ವಿಕ್ರಮರಾಜ ಪರಮಾತ್ಮ, ಶನಿದೇವ ನೀವು ಯಾರು ಎಂಬುದನ್ನು ನಾನು ಗೊತ್ತಿಲ್ಲದೆ ತುಡುಕಿ ಮಾತನಾಡಿಬಿಟ್ಟೆ, ನನ್ನ ಅಪರಾಧವನ್ನ ಮನ್ನಿಸು ಪರಮಾತ್ಮ ಅಂತ ಹೇಳಿ ಆ ಭಗವಂತನ ಪಾದವನ್ನು ಹಿಡಿದು ಅಪರಾಧಗಳ ಮನ್ನಿಸಿ ಪರಮಾತ್ಮ ಇನ್ನೆಂದಿಗೂ ನಾನು ನಿನ್ನನ್ನು ಜರಿಯುವುದಿಲ್ಲ ತಂದೆ, ಇನ್ನೆಂದಿಗೂ ನಿನ್ನನ್ನು ನಾನು ಮರೆಯುವುದಿಲ್ಲ ತಂದೆ. ಪರಮಾತ್ಮ,
ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು ದೇವ, ಕಾಪಾಡು ತಂದೆ ಅಂತ ಹೇಳಿ ಭಗವಂತನ ಪಾದವನ್ನು ಹಿಡಿಯಲು ಬಂದರೆ ಆ ಪರಮಾತ್ಮನಾದ ಶನೇಶ್ವರನು ಆ ವಿಕ್ರಮ ರಾಜನನ್ನ ಎಡಗಾಲಿನಿಂದ ಎಲವದ್ರೋಹಿ, ನನ್ನನ್ನು ಮತಿಹೀನ, ಮತಿ ಪುತ್ರ, ಪಿತೃಘಾತುಕ, ಭ್ರಷ್ಟ ಎಂದು ಜರಿದೆಯ ಮತ ಅಂದ. ನನ್ನನ್ನು ಕಂಡರೆ 24 ಲಕ್ಷ ಜೀವರಾಶಿಗಳು ಗಾಢ ನೀನು ನನ್ನನ್ನು ಚೆರೆಯುತ್ತಿರುವೆಯ ಮತ ಅಂದ. ಆಗಲಿ ನೋಡುತ್ತಿರು, ನೀನು ಈ ಗರ್ವದಿಂದ ಬೆರೆದೆಯಲ್ಲ, ನಿನ್ನ ಸಿರಿ ಸಂಪತ್ತೆಲ್ಲವನ್ನ ದೂರೀಕರಿಸಿ ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕಾಡಿಗೆ ಕಳುಹಿಸಿ ಅನ್ನ ಹರಾದಿಗಳಿಲ್ಲದೆ ಹಳೆದು ಪಡಬಾರದ ಕಷ್ಟಗಳನ್ನು ಪಡಲಿಲ್ಲ. ನಾನು ಸೂರ್ಯಕುಮಾರನೆಲ್ಲ, ಜಯಾದೇವಿಯ ಸುಖಮೇ ಅಲ್ಲ, ನೋಡುತ್ತಿರ ಮಾತಾಡ ಎಂಬುದಾಗಿ ನಿಂತಿದ್ದ ಭಗವಂತ ಥಾಟನೆ ಇತ್ತ ವಿಕ್ರಮರಾಜ ನೋಡಿದ. ಅಯ್ಯೋ, ಪರಮಾತ್ಮನು ಹೊರಟೇ ಹೋದನೆಲ್ಲ. ಬೇಡಿಕೊಳ್ಳೋಣವೆಂದರೆ ಭಗವಂತನು ತಿರಸ್ಕಾರ ಮಾಡಿ ಹೊರಟೇ ಹೋದನೆಲ್ಲ. ಏನು ಮಾಡಲಿ ಮಂತ್ರಿ, ಮಂತ್ರಿ ಎನ್ನುವಾಗ ಅಲ್ಲಿ ಇಲ್ಲಿ ಅವಿತುಕೊಂಡಿದ್ದ ಮಂತ್ರಿ ಸೈನ್ಯಾಧೀಶರನ್ನು ಓಡೋಡಿ ಬಂದರಂತೆ. ಆಗ ಮಂತ್ರಿ ಹೇಳ್ತಿದ್ದಾನೆ, ಪ್ರಭು, ಅನ್ಯಾಯವಾಗಿ ಭಗವಂತನನ್ನು ಏಕೆ ಜರಿದಿರಿ ಪ್ರಭು? ಆ ಪರಮಾತ್ಮನು ಮುಂದೆ ಏನೇನು ಕಷ್ಟ ಕೊಡುವನು. ಇನ್ನು ನಿಮ್ಮ ರಾಶಿಗೆ ಬಂದೇ ಬರುವುದರಲ್ಲಿ ತಪ್ಪಿಲ್ಲ. ಅವನು ಕೊಡುವಂತ ಕಷ್ಟವನ್ನ ತಡೆದುಕೊಳ್ಳಲೇಬೇಕು. ಸಮಾಧಾನವನ್ನು ಮಾಡಿಕೊಳ್ಳಿ ಪ್ರಭು, ದುಡುಕಬೇಡಿ, ಚಿಂತಿಸಬೇಡಿ, ಸಮಾಧಾನವನ್ನು ಮಾಡಿಕೊಳ್ಳಿ. ಬನ್ನಿ, ಇನ್ನು ರಾಜ್ಯ ತಂತ್ರದಲ್ಲಿ ನಾವು ನಿಪುಣರಾಗೋಣ. ಬನ್ನಿ ಸ್ವಾಮಿ ಎಂದಾಗ ಯಾವ ಮಂತ್ರಿಯ ಹೆಗಲ ಮೇಲೆ ಕೈ ಇಟ್ಟು ಆ ವಿಕ್ರಮರಾಜರು ಕಣ್ಣೀರು ಸುರಿಸುತ್ತಾ ದುಃಖ ಮಾಡಿಕೊಂಡು ತನ್ನ ಬಿಡಾರದ ಕಡೆ ಹೋಗುತ್ತಿದ್ದಾರೆ. ಶನಿಯ ಏಕೆ ನಾಮ ಜರಿದೆ ಅಧೋರೆಯ ಏಕೆ ನಂಬಿಸಿದೆ ಶನಿಯ ಏಕೆ ನಾಮ ಜರಿದೆ ಅಧೋರೆಯ ಏಕೆ ನಂಬಿಸಿದೆ. ಮಂತ್ರಿ, ಅಯ್ಯೋ ಪರಮಾತ್ಮ, ಸಭೆಯೋಳು ಜರಿದೋ ಅಪಮಾನ ಮಂತ್ರಿ, ಅನ್ಯಾಯವಾಗಿ ಭಗವಂತನನ್ನ ಜರಿದು ನಾನು ಕಡುಕಷ್ಟಿಗೆ ಗುರಿಯಾಗುತ್ತಿರುವೆನಲ್ಲ. ಮಂತ್ರಿ, ನಡೆ ನಡೆ ಅರಮನೆಗೆ ಹೋಗೋಣ ಎಂದು ಅರಮನೆಗೆ ಬಂದಾಗ
ಅರಮನೆಯ ಬಿಡಾರದಲ್ಲಿದ್ದ, ಅಂತಃಪುರದಲ್ಲಿದ್ದ ಆ ವಿಕ್ರಮರಾಜನ ಹೆಂಡತಿಯಾದ ಪ್ರಭಾವತಿ ದೇವಿ ಗಂಡನು ಬರುತ್ತಿರುವ ದೃಶ್ಯವನ್ನು ಕಂಡು ಗಂಡನ ಮುಖವನ್ನು ನೋಡಿ, ಸ್ವಾಮಿ, ಏಕೆ ಸ್ವಾಮಿ ಏನೋ ಚಿಂತಾಕ್ರಾಂತರಾಗಿರುವರಲ್ಲ, ನಿಮ್ಮ ಮುಖವು ಎಂದೂ ಇಲ್ಲದೆ ಇಂದು ಬಾಡಿರುವುದಲ್ಲ, ಏನಾಯಿತು ಸ್ವಾಮಿ ಎನ್ನುವಾಗ ಆ ವಿಕ್ರಮರಾಜರು ಹೇಳ್ತಿದ್ದಾರಂತೆ, ದೇವಿ, ನಾನು ಹರಿಯದೆ ತಿಳಿಯದೆ ರಾಜಸ್ಥಾನದಲ್ಲಿ ನವಗ್ರಹಗಳ ಪೂಜೆಯನ್ನು ಇರಿಸಿ ಭಗವಂತನಾದ ಆ ಶನಿರಾಜನನ್ನ ನಾನು ಜರಿದು ಬಿಟ್ಟೇನೆ. ಆ ಪರಮಾತ್ಮನು ಪ್ರತ್ಯಕ್ಷನಾಗಿ ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಡುತ್ತೇನೆ, ನಿನ್ನ ರಾಶಿಗೆ ಬಂದೇ ಬರುತ್ತೇನೆ ಅಂತ ಹೇಳಿ ಕೋಪಾರೂಢರಾಗಿ ಹೊರಟು ಹೋದರು. ಅದಕ್ಕಾಗಿ ಚಿಂತೆ ಮಾಡುತ್ತಾ ಕೊರಗುತ್ತಿರುವೆನು ದೇವಿ ಎಂದಾಗ ಪ್ರಭಾವತಿ ದೇವಿ ಹೇಳುತ್ತಿದ್ದಾಳಂತೆ, ಸ್ವಾಮಿ, ಭಗವಂತನಾದ ಶನಿರಾಜನನ್ನು ಏಕೆ ನಿಂದಿಸಿದ್ರಿ? ಆ ಪರಮಾತ್ಮನು ಕೋಪಾರೂಢನಾದರೆ ನಾವು ತಡೆದುಕೊಳ್ಳಲು ಸಾಧ್ಯವೇ? ಅನ್ಯಾಯವಾಗಿ ಭಗವಂತನನ್ನ ನೀವು ನಿಂದಿಸಬಾರದು. ದುಡುಕಿ ಮಾತನಾಡಿ ಬಿಟ್ಟಿರಿ. ಸ್ವಾಮಿ, ಚಿಂತೆ ಮಾಡಿದರೆ ಪ್ರಯೋಜನವಿಲ್ಲ. ನಮ್ಮ ಅರಮನೆಯ ರಾಜ ಪುರೋಹಿತರನ್ನ ಬರಮಾಡಿ ಆ ರಾಜ ಪುರೋಹಿತರಿಗೆ ಈ ನಡೆದ ವಿಚಾರವನ್ನೆಲ್ಲ ತಿಳಿಸಿ ಅದಕ್ಕೆ ಅವರು ಏನಾದರೂ ಉಪಾಯವನ್ನು ಹೇಳುತ್ತಾರೆ, ಅದರಂತೆ ನಾವು ಪ್ರಯತ್ನ ಮಾಡೋಣ ಎಂದಾಗ ಯಾವ ವಿಕ್ರಮರಾಜರು ಸೇವಕರನ್ನ ಕಳುಹಿಸಿ ರಾಜ ಪುರೋಹಿತರನ್ನು ಬರಮಾಡಿಕೊಂಡರಂತೆ. ಆಗ ರಾಜ ಪುರೋಹಿತರು, ಮಹಾಪ್ರಭುಗಳೇ, ನನ್ನನ್ನು ಕರೆಸಿದ ಕಾರಣವೇನು ಎಂದಾಗ, ಸ್ವಾಮಿ ಪಂಡಿತೋತ್ತಮರೇ, ನಾನು ಅನ್ಯಾಯವಾಗಿ ಭಗವಂತನನ್ನ ಜರಿದು ಬಿಟ್ಟೆ. ಆ ಪರಮಾತ್ಮನ ಪ್ರತ್ಯಕ್ಷರಾಗಿ ನಿನ್ನ ರಾಶಿಗೆ ಬರುತ್ತೇನೆ, ಕೊಡಬಾರದ ಕಷ್ಟಗಳನ್ನು ಕೊಡುತ್ತೇನೆ ಎಂದು ಹೇಳಿ ಕೋಪಾರೂಢರಾಗಿ ಹೊರಟು ಹೋದರು. ಅದಕ್ಕಾಗಿ ಚಿಂತೆ ಮಾಡುತ್ತಿರುವೆನು ಪೂಜ್ಯರೇ. ಆಗ ಆ ಪಂಡಿತೋತ್ತಮರು ಹೇಳುತ್ತಿದ್ದಾರಂತೆ, ಮಹಾಪ್ರಭುಗಳೇ, ಆ ಶನಿದೇವರು ಯಾರನ್ನು ಬಿಟ್ಟವರಲ್ಲ, ಅವನು ನಿಮ್ಮ ರಾಶಿಗೆ ಬರುವುದಂತೂ ಖಂಡಿತ. ಬಂದ ಮೇಲೆ ಏನೇನು ಕಷ್ಟ ಕೊಡುತ್ತಾರೋ ಹೇಳಲು ಸಾಧ್ಯವಿಲ್ಲ. ಮಹಾಪ್ರಭು, ಆ ಪರಮಾತ್ಮನನ್ನ ಶಾಂತಿಗೊಳಿಸಬೇಕಾದರೆ ಶುಭವಾದ ಶನಿವಾರ ಅಥವಾ ಸೋಮವಾರದ ದಿನ ಆ ಭಗವಂತನ ಪ್ರತಿಮೆಯನ್ನು ಮಾಡಿಸಿ ಮಣ್ಣಿನ ಕುಂಭದಲ್ಲಿರಿಸಿ ಒಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ಷೋಡೋಪಚಾರಗಳಿಂದ ಆ ಭಗವಂತನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದರೆ ಆ ಪರಮಾತ್ಮನು ಕೊಡುವಂತ ಕಷ್ಟದಲ್ಲಿ ಎಳ್ಳಷ್ಟು ಕಡಿಮೆ ಮಾಡಿಕೊಳ್ಳಬಲ್ಲ. ಅವನೇನು ಕಷ್ಟ ಕೊಡ್ತಾನೋ ಅದರಲ್ಲಿ ಎಳ್ಳಷ್ಟು ಕಡಿಮೆ ಮಾಡಿಕೊಳ್ಳಬಲ್ಲ. ಅದನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಪ್ರಭು ಎಂದಾಗ ಮಂತ್ರಿ ಪೂಜ್ಯರು ಹೇಳಿದಂತೆ ಸಕಲವನ್ನು ಸಿದ್ಧಪಡಿಸು. ಶನಿವಾರದ ದಿನ ಆ ಭಗವಂತನನ್ನ ನಮ್ಮ ಮನೆಯಲ್ಲಿ ಪೂಜಿಸಿ ಆತನ ಆರಾಧನೆಯನ್ನು ಮಾಡೋಣ ಎಂದಾಗ ಯಾವ ಪಂಡಿತೋತ್ತಮರ ಮಾತಿನಂತೆ ಸಕಲವನ್ನು ಸಿದ್ಧಪಡಿಸಿಕೊಂಡು ಶುಭವಾದ ಶನಿವಾರದ ದಿನ ಭಗವಂತನಾದ ಶನಿರಾಜನನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದ. ಪ್ರತಿಮೆಯನ್ನು ಮಾಡಿಸಿ ಮಣ್ಣಿನ ಕುಂಭದಲ್ಲಿರಿಸಿ ಒಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ಷೋಡೋಪಚಾರಗಳಿಂದ ಆ ಭಗವಂತನನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಾರೆ. ಪರಮಾತ್ಮ ಶನಿದೇವ, ಛಾಯಾಸುತ, ಸೂರ್ಯಕುಮಾರ, ನನ್ನ ಅಪರಾಧವನ್ನು ಮನ್ನಿಸಿ ನಮಗೆ ರಕ್ಷಣೆ ನೀಡು ದೇವ. ಬಾ ಸ್ವಾಮಿ ಶನಿದೇವ, ಬಾ ಸ್ವಾಮಿ ಶನಿದೇವ, ದೇವ ಬಾ ಸ್ವಾಮಿ ಶನಿದೇವ, ನಂಬಿದ ಸ್ವಾಮಿ
ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡು ತಂದೆ. ನಮ್ಮ ರಾಶಿಗೆ ಬರಬೇಡ ತಂದೆ, ನಮಗೆ ಕಷ್ಟವನ್ನು ಕೊಡಬೇಡ ತಂದೆ ಎಂದು ಕೈ ಜೋಡಿಸಿ ಬೇಡಿಕೊಳ್ಳುತ್ತಿದ್ದಾರಂತೆ ವಿಕ್ರಮರಾಜರು. ಆಗ ಬ್ರಾಹ್ಮಣೋತ್ತಮರು ಆ ವಿಕ್ರಮರಾಜರಿಗೆ ಸಮಾಧಾನವನ್ನು ಹೇಳಿ, ಮಹಾರಾಜರೇ, ಆ ಪರಮಾತ್ಮನು ಏನು ಕಷ್ಟ ಕೊಡುವನು ಅದು ಅರಿತವರಿಲ್ಲ. ಕೊಡುವಂಥ ಕಷ್ಟವನ್ನು ಅನುಭವಿಸಲೇಬೇಕು. ಆದರೂ ಭಗವಂತನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದೀರಿ. ಆ ಪರಮಾತ್ಮನು ಕಿಂಚಿತ್ತಾದರೂ ಕರುಣೆ ತೋರುತ್ತಾನೆ. ಚಿಂತೆ ಮಾಡದೆ ಧೈರ್ಯವಾಗಿರಿ ಅಂತ ಹೇಳಿ ಆ ಪುರೋಹಿತರು ಹೊರಟು ಹೋದರಂತೆ. ಅಂದಿನಿಂದ ಯಾವ ವಿಕ್ರಮರಾಜರು ಚಿಂತೆಯಿಂದಲೇ ಕೊರಗುತ್ತಾ ರಾಜ್ಯಭಾರ ಮಾಡುತ್ತಿದ್ದಾರೆ. ಹೀಗಿರಬೇಕಾದರೆ ಭಗವಂತನಾದ ಶನೇಶ್ವರ ಮರೆಯಲ್ಲಿ ನಿಂತುಕೊಂಡು ನುಡಿಯುತ್ತಿದ್ದಾರಂತೆ. ಎಲ್ಲವೂ ಮಾತಾಂದ ತುಂಬಿದ ಸಭೆಯೊಳಗೆ ನನ್ನನ್ನು ಜರಿದ ಮಾತ್ರಕ್ಕೆ ನಿನ್ನನ್ನು ಸುಮ್ಮನೆ ಬಿಡುವನೆ. ಆಗಲಿ, ನೋಡುತ್ತಿರು, ನಾನು ಈಗಲೇ ವೇಷಧಾರಿಯಾಗಿ ಒಂದು ಮಾಯದ ಕುದುರೆಯನ್ನು ನಿರ್ಮಿಸಿ ಕುದುರೆ ಮಾರುವವನ ವೇಷದಲ್ಲಿ ನಿನ್ನನ್ನು ಕಾಣಿಸುತ್ತೀನಿ. ಇದು ನೋಡು ಬಂದೆ ಎಂಬುದಾಗಿ ಭಗವಂತನಾದ ಶನೇಶ್ವರ ಒಂದು ಸಾರಿ ಕರತೋರಿದ ಮಾತ್ರದಲ್ಲಿ ಸಪ್ತ ಬಣ್ಣಗಳಿಂದ ತುಂಬಿರತಕ್ಕಂಥ ಸುಂದರವಾದ ಕುದುರೆ ಸೃಷ್ಟಿಯಾಗಿದೆಯಂತೆ. ಕಾರವಾರನ ವೇಷದಲ್ಲಿ, ಕುದುರೆ ಮಾರುವವನ ವೇಷದಲ್ಲಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಮಾಯದ ಕುದುರೆ ಹಿಡಿದುಕೊಂಡು ಆ ಕಾರವಾರನ ವೇಷದಲ್ಲಿ ಕುದುರೆ ಮಾರಲು ಬರುತ್ತಿದ್ದಾನಂತೆ. ಕುದುರೆ ಮಾರಲು ಬರುತ್ತಿದ್ದರೆ ಬರುತ್ತಾ ಆ ಕಾರವಾನ ಅರಮನೆ ಮುಂಭಾಗಕ್ಕೆ ಬಂದ. ಅರಮನೆ ಮುಂಭಾಗಕ್ಕೆ ಬಂದಾಗ ಆ ಕುದುರೆಯನ್ನು ಕಂಡು ಮಂತ್ರಿ ನೋಡಿ, ಆಹಾ, ಎಂತಹ ಕುದುರೆ ಇದು, ಸಪ್ತ ಬಣ್ಣಗಳಿಂದ ತುಂಬಿದೆಯಲ್ಲ, ಇಂತಹ ಕುದುರೆಯನ್ನು ನಾನು ನೋಡಲೇ ಇಲ್ಲವಲ್ಲ. ಇರಲಿ, ಈ ವಿಚಾರವನ್ನ ಮಹಾರಾಜರಿಗೆ ಹೇಳೋಣ ಅಂತ ಹೇಳಿ ಮಂತ್ರಿಯು ಆ ಕುದುರೆಯ ವಿಚಾರವನ್ನು ತಿಳಿಸುವುದಕ್ಕೋಸ್ಕರ ಮಹಾರಾಜರ ಬಳಿಗೆ, ವಿಕ್ರಮರಾಜರ ಬಳಿಗೆ ಬಂದು, ಮಹಾಪ್ರಭು
ನಮ್ಮ ಅರಮನೆ ಮುಂಭಾಗದಲ್ಲಿ ಒಂದು ಸುಂದರವಾದ ಕುದುರೆ ಬಂದಿದೆ ಸ್ವಾಮಿ. ಆ ಕುದುರೆಯನ್ನು ನೋಡುತ್ತಿದ್ದರೆ ಆಶ್ಚರ್ಯವಾಗುವುದು. ನಾನು ಎಂದೂ ಅಂತ ಕುದುರೆಯನ್ನು ನೋಡಲೇ ಇಲ್ಲ. ಹಾಗಂದ ಕೂಡಲೇ ವಿಕ್ರಮರಾಜ ನೋಡಿದರಂತೆ. ಹೌದೇನು? ಹಾಗಾದರೆ ನಡೆ ಮಂತ್ರಿ ನೋಡೋಣ ಅಂತೇಳಿ ಆ ಮಂತ್ರಿಯ ಜೊತೆಗೂಡಿ ಯಾವ ವಿಕ್ರಮರಾಜರು ಆ ಕುದುರೆ ಇರುವ ಸ್ಥಳಕ್ಕೆ ಬಂದರು. ಕುದುರೆ ಹಿಡಿದು ನಿಂತಿರುವವನನ್ನ ಕಂಡು, ಅಯ್ಯ ಯಾರಪ್ಪ ನೀನು? ನಾನು ಕಾರವಾರನೆಂದು ಮಹಾರಾಜರೇ. ಇಲ್ಲಿ ಏಕೆ ಬಂದಿರುವೆ? ಕುದುರೆಯನ್ನು ಮಾರಲು ಬಂದಿರುವೆ ಮಹಾಪ್ರಭು. ಹೌದೇನು? ಕುದುರೆಯನ್ನು ಮಾರುವೆಯಾ? ಹಾಗಾದರೆ ಕುದುರೆಯನ್ನು ನಾನು ಕೊಂಡುಕೊಳ್ಳುತ್ತೇನೆ. ಏಕೆಂದರೆ ನಾನು ರಾಜನಾಗಿದ್ದರೂ ಇಂತಹ ಸುಂದರವಾದ ಕುದುರೆಯನ್ನು ನಾನು ನೋಡಬೇಕು. ಹೇಗಾದರೂ ಆಗಲಿ ಈ ಕುದುರೆಯನ್ನು ನಾನು ಕೊಂಡುಕೊಳ್ಳಲೇಬೇಕು ಅಂತ ಮನಸ್ಸಿನಲ್ಲಿ ತಿಳಿದು ಆ ವಿಕ್ರಮರಾಜ ಹೇಳ್ತಿದ್ದಾರಂತೆ, ಅಯ್ಯ ಕಾರವಾನ, ಈ ಕುದುರೆಯನ್ನು ನಾನು ಕೊಂಡುಕೊಳ್ಳುತ್ತೇನೆ. ಈ ಕುದುರೆಯ ಬೆಲೆ ಎಷ್ಟಪ್ಪ? ಆಗ ಕಾರವಾನ ಹೇಳ್ತಿದ್ದಾನಂತೆ, ಮಹಾಪ್ರಭುಗಳೇ, ಈ ಕುದುರೆಯ ಬೆಲೆ 1,00,000 ರೂಪಾಯಿಗಳು. ಇದರ ಬೆಲೆ ಕೇಳುವುದಕ್ಕಿಂತ ಇದರ ಗುಣವನ್ನು ನೀವು ತಿಳಿಯಬೇಕು ಪ್ರಭು. ಏನಪ್ಪ ಇದರ ಗುಣ? ಪ್ರಭು, ಕೇಳುವುದಕ್ಕಿಂತ ಅನುಭವಿಸುವುದು ಮುಖ್ಯ. ತೆಗೆದುಕೊಳ್ಳಿ ಕುದುರೆಯ ಕಡಿವಾಣವನ್ನ. ಈ ಕುದುರೆಯ ಮೇಲೆ ಕುಳಿತು ಸವಾರಿ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗುವುದು ಎಂದಾಗ, ಹೌದೇನು? ಹಾಗಾದರೆ ಕೊಡು, ಕಡಿವಾಣವನ್ನು ಕೊಡು ಅಂತೇಳಿ ಕುದುರೆಯ ಕಡಿವಾಣವನ್ನು ತೆಗೆದುಕೊಂಡು ಆ ಕುದುರೆಯ ಮೇಲತ್ತಿ ಕುಳಿತುಕೊಂಡು ವಿಕ್ರಮರಾದರು ಕುದುರೆಯನ್ನು ಒಂದು ಸಾರಿ ಜಗ್ಗಿಸಿದರಂತೆ. ಆ ಜಗ್ಗಿಸಿದ ಕೂಡಲೇ ಆ ಕುದುರೆ ಅರಮನೆಯ ಸುತ್ತಲೂ ವಿಕ್ರಮರಾಜರನ್ನ ಮೃದುವಾಗಿ ಕರೆದುಕೊಂಡು ಬಂದಿದೆ. ವಿಕ್ರಮರಾಜರಿಗೆ ಸಂತೋಷ. ಆಹಾ, ನನ್ನ ಶರೀರದಲ್ಲಿರುವ ರೋಮವು ಕೂಡ ಹಲುಗಾಡದಂತೆ ಎಷ್ಟು ಮೃದುವಾಗಿ ಕರೆದುಕೊಂಡು ಬಂತು ಈ ಕುದುರೆ. ಹಾಗೆ ಅಯ್ಯ ಕಾರವಾನ, ಇದರ ಬೆಲೆ ಎಷ್ಟು ಅಂದೆ? 1,00,000 ರೂಪಾಯಿ ಪ್ರಭು. ಹಾಗಲಿ 1,00,000 ರೂಪಾಯಿಗಳನ್ನು ಕೊಡುತ್ತೇನೆ, ನನಗೆ ಈ ಕುದುರೆಯನ್ನು ಕೊಡು. ಪ್ರಭು ಮಹಾರಾಜರೇ, ಇದರ ಗುಣ ಇನ್ನುವಿದೆ ಸ್ವಾಮಿ. ಏನು? ತೆಗೆದುಕೊಳ್ಳಿ ಈ ಕೊರಡೆಯನ್ನ. ಕುದುರೆಯ ಮೇಲೆ ಕುಳಿತುಕೊಂಡು ಈ ಕೊರಡೆಯಿಂದ ಒಂದು ಬೆಟ್ಟನ್ನು ದಾಟನೆ. ಆಗ ನಮ್ಮ ಕುದುರೆ ಭೂಮಿಯನ್ನು ಬಿಟ್ಟು ಆಕಾಶ ಮಾರ್ಗದಲ್ಲಿ ಗಗನ ಮಾರ್ಗದಲ್ಲಿ ಹೋಗುತ್ತೆ ಎಂದಾಗ ವಿಕ್ರಮರಾಜರಿಗೆ ಆಶ್ಚರ್ಯ. ಏನು? ಈ ಕುದುರೆ ಗಗನ ಮಾರ್ಗದಲ್ಲಿ ಹೋಗುವುದೇ? ನಾನು ಇದುವರೆಗೂ ಭೂಮಿಯ ಮೇಲೆ ಹೋಗುವ ಕುದುರೆಯ ಮೇಲೆ ಕುಳಿತಿದ್ದೇನೆ, ಆಕಾಶದಲ್ಲಿ ಹೋಗುವ ಕುದುರೆಯ ಮೇಲೆ ನಾನು ಎಂದೂ ಕುಳಿತವನಲ್ಲ. ಹಾಗಿದ್ದ ಮೇಲೆ ಎಲ್ಲಿ ಕೊಡುವ ಕೊರಡೆಯನ್ನ ಎಂದಾಗ ಆ ಕಾರವಾರನಿಂದ ಕೊರಡೆಯನ್ನು ತೆಗೆದುಕೊಂಡಂತೆ ವಿಕ್ರಮರಾಜರು ಮತ್ತೆ ಕುದುರೆಯ ಮೇಲೆ ಕುಳಿತುಕೊಂಡು ಆ ಕೊರಡೆಯನ್ನ ಕಡಿವಾಣವನ್ನು ಜಗ್ಗಿಸಿ ಒಂದು ಸಾರಿ ಕೊರಡೆಯಿಂದ ತಾಚನೆ ಮಾಡಿದಾಗ ಆ ಕುದುರೆ ಹೋಗುತ್ತಾ 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 ಅತಿ ವೇಗದಲ್ಲಿ ಹೋಗುತ್ತಾ, ಎಷ್ಟು ವೇಗದಲ್ಲಿ ಹೋಗುತ್ತಾ 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 ಭೂಮಿಯನ್ನು ಬಿಟ್ಟಿತು ಗಗನ ಮಾರ್ಗದಲ್ಲಿ ಆಕಾಶ ಮಾರ್ಗದಲ್ಲಿ ವಿಕ್ರಮರಾಜರು ನೋಡಿದರು. ಆಹಾ, ಎಂತ ಪವಿತ್ರವಾದ ಕುದುರೆ ಇದು! ಆಕಾಶ ಮಾರ್ಗದಲ್ಲಿ ಕುದುರೆ ಬರುತ್ತಿದೆಯಲ್ಲ. ಅದು ನಾನು ಯಾವುದಾದರೂ ರಾಜ್ಯಕ್ಕೆ ಹೋಗಬೇಕಾದರೆ ಭೂಮಿಯ ಮೇಲೆ ಹೋಗುವ ಕುದುರೆ ಮೇಲೆ ಕುಳಿತು ಹೋಗುತ್ತಿದ್ದೆ. ಈಗ ನೋಡಿದರೆ ವಂಗ ದೇಶ, ಕಳಿಂಗ ದೇಶ, ಬರ್ಬರ ದೇಶ, ಸಿಂಧೂ ದೇಶ ಎಲ್ಲವೂ ಕಾಣಿಸುತ್ತಿದೆಯಲ್ಲ. ಇಂತಹ ಕುದುರೆಯನ್ನು ನಾನು ನೋಡಲೇ ಇಲ್ಲವಲ್ಲ ಅಂತ ಹೇಳಿ ಆ ಕುದುರೆಯ ಕಡಿವಾಣವನ್ನ ಮತ್ತು ಜಗ್ಗಿಸಿ ಎಳೆದಿದ್ದಾರೆ. ಜಗ್ಗಿಸಿ ಎಳೆದು ಮತ್ತೊಂದು ಕೊರಡೆಯಿಂದ ಆ ಕುದುರೆ ಅತಿ ವೇಗದಲ್ಲಿ ವಿಕ್ರಮರಾಜರು ನೋಡಿದರು. ಅಯ್ಯಯ್ಯೋ, ಕುದುರೆ ಇಷ್ಟೊಂದು ವೇಗವಾಗಿ ಹೋಗುತ್ತಿದೆಯಲ್ಲ. ಭದ್ರವಾಗಿ ಹೇಳಿದರು, ಕುದುರೆ ನಿಲ್ಲುತ್ತಿಲ್ಲ. ಇನ್ನು ಜೋರಾಗಿ ಹೇಳಿದರು, ಕುದುರೆ ನಿಲ್ಲುತ್ತಲೇ ಇಲ್ಲ, ಅತಿ ವೇಗದಲ್ಲಿ ಹೋಗುತ್ತಿದೆಯಾ. ಹೋಗುತ್ತಾ 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 ಪಟ್ಟಣಗಳನ್ನೆಲ್ಲ ಬಿಟ್ಟು ಘೋರಾರಣ್ಯದ ಕಡೆ ಹೋಗುತ್ತಿದೆಯಂತೆ. ಅಷ್ಟರಲ್ಲಿ ಸೂರ್ಯನು ಅಸ್ತಮಯನಾಗಿದ್ದಾನೆ, ಸೂರ್ಯ ಮುಳುಗಿದ್ದಾನೆ, ಕತ್ತಲಾಗುತ್ತಿದೆ. ಕತ್ತಲಾಗುತ್ತಿರುವ ಸಮಯದಲ್ಲಿ ಆ ಮಾಯದ ಕುದುರೆ ವಿಕ್ರಮರಾಜನನ್ನ ಘೋರಾರಣ್ಯದ ಕಡೆ ಕರೆದುಕೊಂಡು ಬಂದು ಆ ಘೋರಾರಣ್ಯದಲ್ಲಿ ದಟ್ಟ ಅಡವಿಯೊಳಗೆ ನಡು ಕತ್ತಲೆಯೊಳಗೆ ಬರ್ರನೆ ಕೆಳಗಿಳಿಯಿತು.
ವಿಕ್ರಮರಾಜ ನೋಡಿದ್ರು, ಅಯ್ಯೋ ಪಟ್ಟಣನೆಲ್ಲ ಬಿಟ್ಟು ಕಾಡಿಗೆ ಬಂದು ನಡು ರಾತ್ರಿಯಲ್ಲಿ ಕಾಡಿಗಳಿಗೆ ಇಳಿಯಿತಲ್ಲ, ಮತ್ತೆ ಇದರ ಮೇಲೆ ಕುಳಿತುಕೊಂಡರೆ ಇನ್ನೆಲ್ಲಿ ಹೋಗುವುದು? ಇಲ್ಲ ಇಲ್ಲ, ಇದನ್ನ ಇಲ್ಲಿಯೇ ಕಟ್ಟಿದ್ದು ಬೆಳಗಾದ ಮೇಲೆ ಕುದುರೆ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಯಾವ ವಿಕ್ರಮರಾಜರು ಆ ಕುದುರೆಯನ್ನ ಒಂದು ಮರದ ಬುಡಕ್ಕೆ ಬಿಗಿಯಾಗಿ ಕಟ್ಟಿ, ಆ ಕುದುರೆಯನ್ನ ಮರದ ಬುಡಕ್ಕೆ ಬಿಗಿಯಾಗಿ ಕಟ್ಟಿ, ಆ ವಿಕ್ರಮರಾಜರು ಪರಮಾತ್ಮ ಶನಿದೇವ ಎಲ್ಲವೂ ನಿನ್ನ ಮಾಯೆಯಪ್ಪ, ನಿನ್ನ ಲೀಲೆಯಪ್ಪ ಅಂತ ಹೇಳಿ ವಿಕ್ರಮರಾಜರು ಮರದ ಕೆಳಗೆ ಅಮ್ಮ ಅಂತ ಮಲಗಿಕೊಂಡರು. ಆ ಸಮಯದಲ್ಲಿ ಭಗವಂತನಾದ ಶನೇಶ್ವರ ಕೇಕೆ ಹಾಕಿ ನಗುತ್ತಿದ್ದಾನೆ. ಬಲೆ ವಿಕ್ರಮ, ಬಣ್ಣಕ್ಕೆ ಬೆರಗಾಗಿ ಕುದುರೆಯನ್ನು ಕೊಂಡುಕೊಳ್ಳಲು ಬಂದೆಯ? ಈ ನನ್ನ ಮಾಯದ ಕುದುರೆ ನಿನ್ನ ಪಟ್ಟಣಗಳನ್ನು ಬಿಟ್ಟು ಗೋರಾರಣ್ಯಕ್ಕೆ ತಂದು ಬಿಟ್ಟಿದ್ದಲ್ಲ. ಇನ್ನು ಮುಂದೆ ನೋಡು ನನ್ನ ಪರಾಕ್ರಮವಲ್ಲ. ಈ ಕುದುರೆ ಇದ್ದರೆ ತಾನೇ ನೀನು ಮತ್ತೆ ಪಟ್ಟಣಕ್ಕೆ ಬರಬಹುದು. ಇದು ನೋಡು ಎಂಬುದಾಗಿ ಕರತೋಳಿದ ಮಾತ್ರದಲ್ಲೇ ಕಟ್ಟಿದ್ದ ಕುದುರೆ ಸಾರ್ಥನೆ ಮಾಯವಾಯಿತು. ವಿಕ್ರಮರಾಜ ಮರದ ಕೆಳಗೆ ಹಾಗೆಯೇ ಮಲಗಿದ್ದಾನೆ. ಸೂರ್ಯ ಹುಟ್ಟಿತು, ಬೆಳಗಾಯಿತು. ಬೆಳಗಾದಾಗ ವಿಕ್ರಮರಾಜನಿಗೂ ಎಚ್ಚರವಾಯಿತು. ಆಹಾ, ಬೆಳಗಾಯಿತು, ಇನ್ನು ಕುದುರೆ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ತಾನು ಕಟ್ಟಿದ್ದ ಮರದ ಬಳಿಗೆ ಬಂದು ನೋಡುತ್ತಾನೆ. ಕುದುರೆ ಕಾಣಿಸುತ್ತಿಲ್ಲ. ಇಲ್ಲಿ ಕಟ್ಟಿದ್ದ ಕುದುರೆ, ಈ ಕುದುರೆ ಎತ್ತ ಹೋಯಿತು ಕಾಣಿದಲ್ಲ, ಏನು ಮಾಡಲಿ? ಅಯ್ಯೋ, ಎಲ್ಲೋ ಕಿತ್ತುಕೊಂಡು ಹೋಗಿರಬೇಕು, ಕುದುರೆಯನ್ನ ಹುಡುಕೋಣ ಅಂತ ಹೇಳಿ ಆ ಕಾಡಿನೊಳಗೆ ಕಲ್ಲು ಮುಳ್ಳುಗಳನ್ನೆಲ್ಲ ತುಳಿಯುತ್ತ ಗಿಡ ಗೆಡ್ಡೆಗಳನ್ನೆಲ್ಲ ಎಡೆ ಮಾಡಿಕೊಂಡು ಆ ಕಾಡಿನೊಳಗೆ ಕುದುರೆಯನ್ನು ಹುಡುಕುತ್ತಲೇ ಇದ್ದಾನಂತೆ. ಬರಿಗಾಲಿನಲ್ಲಿ ಬಂದಿದ್ದ ಕಾರಣ ಕಲ್ಲು ಮುಳ್ಳುಗಳೆಲ್ಲ ಕಾಲಿಗೆ ಚುಚ್ಚುತ್ತಿವೆ. ಚುಚ್ಚುತ್ತಿರುವ ಕಲ್ಲು ಮುಳ್ಳುಗಳನ್ನೆಲ್ಲ ಕಿತ್ತು ಬಿಸಾಡುತ್ತಾ ಸುರಿಯುತ್ತಿರುವ ರಕ್ತವನ್ನೆಲ್ಲ ಬಳಸಿಕೊಳ್ಳುತ್ತಾ ಆ ಗಿಡ ಮುಳ್ಳುಗಳನ್ನೆಲ್ಲ ಎಡೆ ಮಾಡಿಕೊಂಡು ಕುದುರೆಯನ್ನ ಹುಡುಕುತ್ತಲೇ ಇದ್ದಾನೆ. ಸಂಜೆಯಾಯಿತು, ಕುದುರೆ ಸಿಗಲಿಲ್ಲ. ಮತ್ತೆ ಕತ್ತಲೆಯೊಳಗೆ ಎಲ್ಲೆಂದರಲ್ಲಿ ಮಲಗಿದ. ಮತ್ತೆ ಬೆಳಗಾಯಿತು, ಕುದುರೆ ಹುಡುಕುತ್ತಲೇ ಇದ್ದಾನೆ. ಹೀಗೆ 1, 2, 3, 4 ಎಂಬುದಾಗಿ ದಿನಗಳು ತೊಮ್ಮೆ ವಾರವಾಗಿ, ವಾರಗಳು ತೊಮ್ಮೆ ಮಾಸವಾಗುತ್ತಿದೆ. ಮಾಸವಾಗಿ ವರ್ಷಗಳಾಯಿತು, ಕುದುರೆ ಸಿಗಲಿಲ್ಲ. ಅನ್ನ ಹರಾದಿಗಳು ವಿಕ್ರಮರಾಜನಿಗೆ ಸಿಗಲಿಲ್ಲ. ಆ ಕುದುರೆಯನ್ನ ಹುಡುಕುತ್ತಾ ಕಲ್ಲು ಮುಳ್ಳುಗಳಿಂದ ಚುಚ್ಚಿ ಕಾಲಿನಲ್ಲಿ ರಕ್ತವೆಲ್ಲ ಸುರಿದು ಶಕ್ತಿ ಇಲ್ಲದಂತಾಗಿದೆ. ಗಿಡ ಮುಳ್ಳುಗಳೆಲ್ಲ ತಾಕಿ ಧರಿಸಿಕೊಂಡಿದ್ದ ಒಡವೆ ವಸ್ತ್ರಗಳೆಲ್ಲವೂ ಚಿಂದಿ ಹರಿದು ಹೋದ ಚಿಂದಿ ಬಟ್ಟೆಯನ್ನು ಹಾಕಿಕೊಂಡಿದ್ದಾನೆ. ಗಡ್ಡ ಮೀಸೆಗಳನ್ನು ಬೆಳೆಸಿಕೊಂಡು ಹುಚ್ಚನಂತಾಗಿದ್ದಾನೆ. ತಿನ್ನಲು ಅನ್ನವಿಲ್ಲ, ಕುಡಿಯಲು ನೀರಿಲ್ಲ. ದುಃಖ ಮಾಡುತ್ತಾ ಕಣ್ಣೀರು ಸುರಿಸುತ್ತಾ ಆ ಅಡವಿಯೊಳಗೆ, ಆ ಗುಂಡಾರಣ್ಯದೊಳಗೆ ಕುದುರೆಯನ್ನು ಹುಡುಕುತ್ತಲೇ ಬರುತ್ತಿದ್ದಾನೆ. ಕ್ರೂರ ವಿಧಿಯೇ ನಿನ್ನ ಬಲೆಗೆ ಅಗದ ಸಿಲುಕಿದ್ದೇನೆ.
ನನ್ನ ಕಾಲಿನಲ್ಲಿ ರಕ್ತವೆಲ್ಲ ಸುರಿಸಬೇಕಾಗಿದೆಯಪ್ಪ, ನಾನು ನಡೆಯಲಾರೆ. ಅನ್ನ ಹರಾದಿಗಳಲ್ಲಿ ಪ್ರಾಣ ಹೋಗುತ್ತಿದೆಯಪ್ಪ, ನಾನು ಬದುಕಲಾರೆ. ಸಂದೇವಾ, ನಾವು ಹಿಂದು ಮುಂದೆ ಯೋಚನೆ ಮಾಡದೆ ನಿಮ್ಮ ಮಹಿಮೆಯನ್ನ ತಿಳಿಯದೆ ನಾನು ದುಡುಕಿ ಚೆರೆದು ಬಿಟ್ಟ ಮಾತ್ರಕ್ಕೆ ನನಗಿಂತ ಹಾಗನಲ್ವೋರ ಶಿಕ್ಷೆಯನ್ನು ಕೊಟ್ಟಿಯ ದೇವ. ಏನು ಮಾಡಲಿ ದಾರಿಯೇ ಕಾಣಿಸುತ್ತಿಲ್ಲ, ಎಲ್ಲಿಗೆ ಹೋಗಲಿ, ಯಾರನ್ನ ಕೇಳಲಿ ಅಂತೇಳಿ ಕಣ್ಣೀರು ಸುರಿಸುತ್ತಾ ತೂರಾಡಿಕೊಂಡು ಗಿಡ ಮುಳ್ಳುಗಳನ್ನು ಎಡೆ ಮಾಡಿಕೊಂಡು ಹೆಜ್ಜೆ ಇಡಲು ಶಕ್ತಿ ಇಲ್ಲದೆ ಮುಂದೆ ನೋಡಿದರೆ ಒಂದು ದೊಡ್ಡದಾದ ಪಟ್ಟಣ ಕಾಣಿಸಿತು. ಅರಮನೆಯ ಕಳಸ ಕನ್ನಡಿಗಳು ಕಾಣಿಸ್ತಿದೆಯಂತೆ. ಅದು ಯಾವುದು ಪಟ್ಟಣ ಕಾಣಿಸ್ತಿದೆ? ಆ ಪಟ್ಟಣಕ್ಕಾದರೂ ಹೋಗಿ ಈ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು. ಆಗಲಿ, ಅದು ಯಾವುದು ಕಾಣದಲ್ಲ, ಆ ಪಟ್ಟಣ ಯಾವುದು ಕಾಣದಲ್ಲ, ಆಗಲಿ ಅಲ್ಲಿಗಾದರೂ ಹೋಗುತ್ತೇನೆ ಎಂಬುದಾಗಿ ಗಿಡಗಳನ್ನೆಲ್ಲ ಎಡೆ ಮಾಡಿಕೊಂಡು ತುರಾಡಿಕೊಂಡು ಕಣ್ಣುಮೋಗಿ ನಗರ ಮಣಿಪುರ ಓದುವುದಿ ನಗರ ಚಿನ್ನದ
ಭಗವಂತನ ಹೊಳೆಯುವ ಚಿನ್ನದ ಕಳಶವು